ಲೈಲ್ಯಾಂಡ್ ನಂಬರ್ 1 ಗಾಡಿ ಸರಿ ಇಲ್ಲ ಅಂತಲ್ಲ, ಲೈಲ್ಯಾಂಡ್ ನಂಬರ್ 1 ಆದ್ರೆ ಗಾಡಿ ಸೆಕ್ಷನ್ಗೆಲ್ಲ ನಡೆಯಲ್ಲ. ಗಾಡಿ ಸ್ಮೂತ್ ಅದು. ಇದು ಹಾರ್ಡ್. ಇದು ಟಾಟಾ. ಪ್ರಾಫಿಟ್ ಗೆಲ್ಲ ಯಾವ್ದು ಬೆಸ್ಟ್, 16 ವೀಲ್ 14 ವೀಲ್? ಇಲ್ಲೇ ಈ ಲೈನ್ ಅಲ್ಲಿ ಇರ್ತಾನೆ ಅಂದ್ರೆ 16 ವೀಲೇ ಬೆಟರ್ ಪ್ರಾಫಿಟ್ ಗೆಲ್ಲ. ಇಲ್ಲೇ ಹೊಸವ್ರು ಇವಾಗ ಬಂದು ಮಾಡಿ ಏನೋ ಗೊತ್ತಿರಲ್ಲ ಪಾಪ, ಒಂದು ಡ್ರಾವರು ಸಿಗ್ತಿರಲ್ಲ, ಒಂದು ಲೋಡಿಂಗು ಸಿಗ್ತಿರಲ್ಲ, ಏನು ಗೊತ್ತಿಲ್ಲ ಅವ್ರದವ್ರಿಗೆ ಕಷ್ಟ. ಈ ತಿಂಗಳ ಬೆಟರ್ ಇದೆ, ಮೇ ಏಪ್ರಿಲ್ ಸ್ವಲ್ಪ ಬೆಟರ್ ಇದೆ. ಫೆಬ್ರವರಿಯಲ್ಲಿ ಪೂರ ಮಾರ್ಕೆಟ್ ಡೌನ್. ನಾವು ಅವಾಗ ಬಿಟ್ಟಿದ್ವಿ, ಬೇರೆ ಡ್ರೈವಿಂಗ್ ಮಾಡ್ತಾ ಇದ್ವಿ, ಮತ್ತೆ ಮಾಡೋಣ ಅನಿಸ್ತು ಮಾಡಿದೀವಿ. ಅಂದ್ರೆ ಬೇರೆ ಹೇಳಿದ್ರ ಚೆನ್ನಾಗಿದೆ ಅಂತ? ಚೆನ್ನಾಗಿದೆ ಅಂತ. ಇನ್ಶೂರೆನ್ಸ್ ಎಲ್ಲ ಎಷ್ಟು ಕಟ್ತೀರಾ ಇದಕ್ಕೆ? ವರ್ಷಕ್ಕೆ 90-95,000 ಇನ್ಶೂರೆನ್ಸ್. ಒಂದ್ಸಾರಿ ಟೈರ್ ಹಾಕ್ಸಿದ್ರೆ ಎಷ್ಟು ಮಂತ್ ಬರುತ್ತೆ? ಇದು ನಮ್ ರೂಟಿಗೆ ಮಾತ್ರ ಹೌಸಿಂಗ್ ಒಂದು ಬಾಡಿಗೆ ಎಷ್ಟಾಗುತ್ತೆ? ಬಾಡಿಗೆ ಆ ಕಡೆಯಿಂದ ಒಂದು 760-80 ಹಿಂಗಾಗುತ್ತೆ ಕಿಲೋಮೀಟರ್. ಒಂದ್ ಸೈಡ್ ಅಪ್ ಅಂಡ್ ಡೌನ್ ಹೋಗಿ ಬರ್ಲಿಕ್ಕೆ ಒಂದು 38,000. ಈ ಕಡೆಯಿಂದ ಒಂದು 30,000. ಆದ್ರೆ ಬಾಡಿಗೆಗೆ ಗಾಡಿಗೆ ಮೇಂಟೈನ್ಗೆ ಕರೆಕ್ಟ್ ಇದೆ. 16 ವೀಲಿಗೆ. ಫ್ರೆಂಡ್ಸ್, ಇದು ಟಾಟಾ 4830 16 ವೀಲ್ BS6 ಲಾರಿ. ಇದಕ್ಕೆ 360 ಲೀಟರ್ ಕೆಪಾಸಿಟಿ ಡೀಸೆಲ್ ಟ್ಯಾಂಕ್ ಹಾಗೆ 60 ಲೀಟರ್ ಕೆಪಾಸಿಟಿ AdBlue ಟ್ಯಾಂಕ್ ಬರುತ್ತೆ. ಇದರ ಟೋಟಲ್ ಗ್ರಾಸ್ ವೆಹಿಕಲ್ ವೇಟ್ ಬಂದು 48,500 kg ಬರುತ್ತೆ. ಅದರಲ್ಲಿ 35 ಟನ್ ಮಾತ್ರ ಪೇಲೋಡ್ ಕೆಪಾಸಿಟಿ ಬರುತ್ತೆ. ಹಾಗೆ ಇದರ ಓನರ್ ಸಹ ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರ ಹತ್ರ ಇನ್ಫಾರ್ಮೇಶನ್ ಕೇಳುವ. ಫ್ರೆಂಡ್ಸ್, ಇವಾಗ ನಮ್ಮ ಜೊತೆ ಇದ್ದಾರೆ ಮುನ್ನ ಬಾಯ್ ಇದ್ದಾರೆ. ವೆಲ್ಕಮ್ ಬಾಯ್. ಅಂದ್ರೆ ನಿಮ್ಮ ಸ್ವಂತ ಗಾಡಿನಾ? ಸ್ವಂತ ಗಾಡಿ. ಅಂದ್ರೆ ಎಷ್ಟು ವರ್ಷ ಆಯ್ತು ಗಾಡಿ ಮಾಡಿ? ಇವಾಗ ಮಾಡಿ ಒಂದು 2 ವರ್ಷ ಆಯ್ತು ಈ ಗಾಡಿ ಮಾಡಿ. ಇದಕ್ಕಿಂತ ಮೊದಲು ಡ್ರೈವಿಂಗ್ ಮಾಡ್ತೀವಿ. ಅಂದ್ರೆ ಬೇರೆಯವರು? ಬಸ್ ಮಾಡ್ತೀವಿ, ಬಸ್ ಡ್ರೈವಿಂಗ್ ಮಾಡ್ತೀವಿ. ಇದೇ ಫಸ್ಟ್ ಗಾಡಿನಾ ನಿಮ್ದು? ಫಸ್ಟ್ ಗಾಡಿ. 2008ರಲ್ಲಿ 10 ವೀಲ್ ಇತ್ತು ನಂದು ಸ್ವಂತ 10 ವೀಲ್ ಇತ್ತು. ಆಮೇಲೆ 2012ರಲ್ಲಿ ನಾನು ಸೇಲ್ ಮಾಡಿದೆ. ಅದು ಓಕೆ. ಎಲ್ಲ ಸ್ವಲ್ಪ ಮಾರ್ಕೆಟ್ ಡೌನ್ ಆದ ತಕ್ಷಣ ಸೇಲ್ ಆಯ್ತು. 10 ವೀಲ್. ಏನಕ್ಕೆ 10 ವೀಲ್ ಸೇಲ್ ಮಾಡಿ 16 ವೀಲಿಗೆ ಬಂದಿದೆ? ಇವಾಗ 16 ವೀಲ್ ಇದೆ ಅಂತ ಮಾಡಿದೀವಿ. ಓಕೆ. 16 ವೀಲ್ ಮಾರ್ಕೆಟ್ ಅಲ್ಲಿ ಇದೆ, ಸ್ವಲ್ಪ ಲೋಡಿಂಗ್ ಗೀಡಿಂಗ್ ಚೆನ್ನಾಗಿದೆ ಅಂತ ಮಾಡಿದೀವಿ. ಓಕೆ. ಚೆನ್ನಾಗಿದ್ಯಾ? ಇವಾಗ ಚೆನ್ನಾಗಿದೆ ಅಂದ್ರೆ 150 ಹಿಂಗೂ ಇದೆ, 50 ಹಿಂಗೂ ಇದೆ. ಒಂದು 15 ಡೇಸ್ ಮಾರ್ಕೆಟ್ ಚೆನ್ನಾಗಿರುತ್ತೆ, ಒಂದು 15 ಡೇಸ್ ಡೌನ್ ಇರುತ್ತೆ. ಲೋಡಿಂಗ್ ಮೂವ್ಮೆಂಟ್ ಒಂದು 15 ಡೇಸ್ ಲೋಡಿಂಗ್ ತುಂಬಾ ಇರುತ್ತೆ, ಒಂದು 15 ಡೇಸ್ ಲೋಡಿಂಗ್ ಕಡಿಮೆ ಇರುತ್ತೆ. 16 ವೀಲಿಗೆ. ಆದ್ರೆ ಬಾಡಿಗೆಗೆ ಗಾಡಿಗೆ ಮೇಂಟೈನ್ಗೆ ಕರೆಕ್ಟ್ ಇದೆ. 16 ವೀಲಿಗೆ ಚೆನ್ನಾಗಿದೆ. ಅಂದ್ರೆ ಸ್ವಂತ ಗಾಡಿ ಮಾಡಬಹುದಾ? ಸ್ವಂತ ಗಾಡಿ ಮಾಡಬಹುದು, ಆದ್ರೆ ಡ್ರೈವರ್ ಕಮ್ ಓನರ್ ಆದ್ರೆ ಪರವಾಗಿಲ್ಲ. ಸ್ವಲ್ಪ ಡ್ರೈವರ್ ವೆಚ್ಚದಲ್ಲಿ ಸ್ವಲ್ಪ ತೊಂದರೆ. ಎಷ್ಟು ಲಕ್ಷಕ್ಕೆ ಈ ಗಾಡಿ ಮಾಡಿರೋದು ನೀವು? ಇದು ಇವಾಗ ಪ್ರೆಸೆಂಟ್ಲಿ ರೇಟ್ 43 ಇದೆ. ಇದು 43 ಲ್ಯಾಕ್. ನೀವು ಅಷ್ಟಕ್ಕೆ ತಂದಿರೋದಾ? ನಾವು 44 ತಗೊಂಡಿದ್ದೀವಿ. 44 ಲ್ಯಾಕ್ ಅಂದ್ರೆ ಬರೀ ಚಾರ್ಜಿಗೆ ಬಾಡಿಗೆ 50,50,000. ಓಕೆ. ಬಾಡಿಗೆ ಎಷ್ಟಾಗತ್ತೆ? ಬಾಡಿಗೆ ಕ್ಯಾಬಿನ್ ಸೇರಿ ಬಾಡಿ ಕ್ಯಾಬಿನ್ ರೋಡ್ಗೆ ರನ್ನಿಂಗ್ ಬೀಳ್ಬೇಕಂದ್ರೆ 51 ಲ್ಯಾಕ್ ಆಗುತ್ತೆ. ಓಕೆ. 51 ಅಂದ್ರೆ ನಾರ್ಮಲ್ ಮಾಡಿಫಿಕೇಶನ್? ನಾರ್ಮಲ್ 51 ಲ್ಯಾಕ್. ಪಾಸಿಂಗ್, ಇನ್ಶೂರೆನ್ಸ್, ಆಲ್ ಇಂಡಿಯಾ ಪರ್ಮಿಟ್ ಎಲ್ಲ, ತಾಡ್ಪಲ್ಲು, ಗಾಡಿ ರೋಡ್ಗೆ ಬರ್ಬೇಕಂದ್ರೆ 51 ಲ್ಯಾಕ್ ಬೇಕು. ಓಕೆ. ಪೇಂಟಿಂಗ್ ಎಲ್ಲ ಸೇರಿ ಅದಕ್ಕೂ ಇನ್ನ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ವಾ? ಕಡಿಮೆ ಮಾಡಕ್ ಸಾಧ್ಯ ಇಲ್ಲ. ಏನಕ್ಕೆ? ಅವ್ರು ಅಷ್ಟು ಮಾಮೂಲಿ ರೇಟ್ ಇದೆ, ಅದು ಅಷ್ಟು ಕಾಮನ್ ರೇಟ್ ಇದೆ. ಆ ರೇಟ್ಗೆ ತಕ್ಕಂತೆ ಅದೇ. ಓಕೆ. ಅಂದ್ರೆ ಎಲ್ಲ ಎಕ್ಸ್ಪೆನ್ಸಿವ್ ಹೆವಿ ಮೆಟೀರಿಯಲ್ ಹಾಕ್ಸಿರೋದು? ಹೆವಿ ಮೆಟೀರಿಯಲ್ ಹಾಕ್ಸಿದ್ವಿ. ಬೆಳಗಾಂ ಬೋಡಿ ಕ್ಯಾಬಿನ್. ಓಕೆ. ನಮ್ಮಕಲ್ ಕಟ್ಸಿಲ್ವಾ? ನಮ್ಕಲ್ ಕಟ್ಸಲ್ಲ, ನಮ್ಗೆ ಯೂಸ್ ಆಗಲ್ಲ ನಮ್ಕಲ್ಲು. ನಮ್ಗೆ ಇರೋದು ಬೆಳಗಾಂ ಬೋಡಿ ಕ್ಯಾಬಿನ್. ಏನಕ್ಕೆ? ಬೆಳಗಾಂ ಬೋಡಿ ಕ್ಯಾಬಿನ್ ಚಾಯ್ಸ್ ನಮ್ಗೆ. ಇದು ಕಟ್ಟಿಗೆ ಬರುತ್ತೆ ಮೇಲ್ಗಡೆ, ಸ್ವಲ್ಪ ಜಳ ಕಮ್ಮಿ ಆಗುತ್ತೆ. ಅವ್ರಿಗೆ ತುಂಬಾ ಚೆನ್ನಾಗಿರುತ್ತೆ, ಹೀಟ್ ಆಗಲ್ಲ. ಕೂಲ್ ಇರುತ್ತೆ, ಚೆನ್ನಾಗಿರುತ್ತೆ. ಇದು ನಾಮಕಲ್ಲು ಕ್ಯಾಬಿನ್ ಗಾಡಿ. ಇವಾಗ ಬೇಸಿಗೆಯಲ್ಲಿ ತುಂಬಾ ಸೆಕೆ, ಕುಂದ್ರಕ್ ಆಗಲ್ಲ ಇಷ್ಟು. ಇದು ತುಂಬಾ ಕೂಲ್ ಇರುತ್ತೆ. ಇವಾಗ ಇಷ್ಟು ಕುಂತಲ್ಲಿ ಆರಾಮ್, ಏನ್ ಟೆನ್ಷನ್ ಇರಲ್ಲ. ಅದ್ರಲ್ಲಿ ಇಷ್ಟು ಕುಂದ್ರಕ್ ಆಗಲ್ಲ ಬೇಸಿಗೆಯಲ್ಲಿ. ಅಂದ್ರೆ ನಾವು ಅವಾಗ ಬಿಟ್ಟಿದ್ವಿ, ಬೇರೆ ಡ್ರೈವಿಂಗ್ ಮಾಡ್ತಾ ಇದ್ವಿ, ಮತ್ತೆ ಮಾಡೋಣ ಅನಿಸ್ತು ಮಾಡಿದೀವಿ. ಅಂದ್ರೆ ಬೇರೆ ಹೇಳಿದ್ರ ಚೆನ್ನಾಗಿದೆ ಅಂತ ಹೇಳಿದ್ರು. ಸ್ವಲ್ಪ ಅವಾಗೆಲ್ಲ ರೇಟ್ ಚೆನ್ನಾಗಿತ್ತು, ಇವಾಗ ರೇಟ್ ಡೌನ್ ಆಗಿದೆ. ಮತ್ತೆ ಡೀಸೆಲ್ ರೇಟ್ ಜಂಪ್ ಆಗಿದೆ. ಆದ್ರೂ ಬಾಡಿಗೆ ಹೆಚ್ಚಿಗೆ ಆಗಿಲ್ಲ, ಬಾಡಿಗೆ ಕಡಿಮೆನೇ ಇದೆ. ಅದೇ ಬಾಡಿಗೆ ಇದೆ. 2012ರಿಂದ 14ರಲ್ಲಿ ಅದೇ ಗೋವಾಕ್ಕೆ 1400 ರೂಪಾಯಿ ಸ್ಪಂಜ್ ಬರುತ್ತೆ. ಇವಾಗ 1100 ರೂಪಾಯಿ ಇದೆ. ಅದೇ ಬಾಡಿಗೆ ಡೀಸೆಲ್ ರೇಟ್ ಜಂಪ್ ಇದೆ. ಅವಾಗ ಡೀಸೆಲ್ ರೇಟ್ ಕಡಿಮೆ ಇತ್ತು,
ಅದ್ರ ಬಾಡಿಗೆ ಚೆನ್ನಾಗಿತ್ತು. ಇವಾಗ ಡೀಸೆಲ್ ರೇಟ್ ಜಂಪ್ ಇದೆ, ಬಾಡಿಗೆ ಕಡಿಮೆ ಇದೆ, ಲೋಡಿಂಗ್ ಕಮ್ಮಿ ಇದೆ, ಗಾಡಿ ತುಂಬಾ ಇದೆ. ಅವಾಗ ಲೋಡಿಂಗ್ ಹೆಚ್ಚಿಗೆ, ಗಾಡಿ ವೆಹಿಕಲ್ಸ್ ಕಡಿಮೆ. ಹಾ, ಲೋಡಿಂಗ್ ಮೂವ್ಮೆಂಟ್ ತುಂಬಾ ಇರ್ತಿತ್ತು, ಅವ್ರಿಗೆ ವೆಹಿಕಲ್ಸ್ ಶಾರ್ಟೇಜ್ ಇರ್ತಿತ್ತು, ಹಾಗಾಗಿ ರೇಟ್ ಕೊಡ್ತಿದ್ರು. ಇವಾಗ ವೆಹಿಕಲ್ಸ್ ತುಂಬಾ ಇದೆ, ಲೋಡಿಂಗ್ ಮೂವ್ಮೆಂಟ್ ಕಡಿಮೆ ಇದೆ. ಏನ್ ಅನ್ಸ್ತಾ ಇದೆ ನಿಮ್ಗೆ ಸ್ವಂತ ಗಾಡಿ ಮಾಡಿ? ಇವಾಗ ಸ್ವಂತ ಗಾಡಿ ಮಾಡಿದ್ರೆ ಏನ್ ಅದೇ ಸ್ವಲ್ಪ ಒಂದ್ ತಿಂಗಳ ಹಿಂಗೂ ಇರುತ್ತೆ, ಕಷ್ಟನೂ ಇರುತ್ತೆ, ಲಾಭನೂ ಇರುತ್ತೆ, ಹೇಳಕ್ ಆಗಲ್ಲ. ಒಂದ್ ತಿಂಗಳ ಲಾಭನೂ ಆಗುತ್ತೆ, ಒಂದ್ ತಿಂಗಳ ಕಷ್ಟನೂ ಆಗುತ್ತೆ, ತಿಂಗಳ ಕೈಲಿನೂ ಹಾಕೋದು ಬರುತ್ತೆ. ನೀವು ಹಾಕಿದೀರಾ? ಹಾಕಿದೀವಿ. ಲಾಸ್ ಆಗಲ್ವಾ? ಲಾಸ್ ಅದೇ ಹೇಳ್ತೀನಲ್ಲ, ಒಂದ್ ತಿಂಗಳ ಲೋಡಿಂಗ್ ಮೂವ್ಮೆಂಟ್ ಇಲ್ದೋದ್ನಾಗೂ ಕೈಲಿ ಹಾಕ್ಬಹುದು. EMI ಕೈಲೂ ಕಟ್ಬಹುದು. ಒಂದೊಂದ್ ತಿಂಗಳ ಏನು ಮೂವ್ಮೆಂಟ್ ಇರಲ್ಲ, ಫುಲ್ ಲಾಸ್ ಆಗಿರುತ್ತೆ. ಒಂದೊಂದು EMI ಕೈಲಿ ಹಾಕ್ಬಹುದು, ಹಾಕುವಂತ ಪರಿಸ್ಥಿತಿ ಬರುತ್ತೆ, ಬಂದಿದೆ ಆಲ್ರೆಡಿ. ಇವಾಗ ಈ ತಿಂಗಳ ಸ್ವಲ್ಪ ಬೆಟರ್ ಇದೆ, ಮೇ ಏಪ್ರಿಲ್ ಸ್ವಲ್ಪ ಬೆಟರ್ ಇದೆ. ಫೆಬ್ರವರಿಯಲ್ಲಿ ಪೂರ ಮಾರ್ಕೆಟ್ ಡೌನ್. ಪೂರ ಲೋಡಿಂಗ್ ಸ್ಲೋ ಇತ್ತು. ಯಾವ ಕಡೆ? ಇಲ್ಲಿ ಹೊಸಪೇಟೆ, ಗೋವಾ ಮೈನ್ಸಿಗೆ ಫುಲ್ ಸ್ಲೋ ಇತ್ತು. ಇವಾಗ ಒಂದು ಏಪ್ರಿಲ್ ಎಂಡ್ ಸ್ಟಾರ್ಟ್ ಆಗಿದೆ, ಇವಾಗ ಸ್ವಲ್ಪ ಚೆನ್ನಾಗಿ ಇದೆ. ಲೋಡಿಂಗ್ ಚೆನ್ನಾಗಿದೆ, ಸ್ವಲ್ಪ ಗಾಡಿ ಓಡಾಡ್ತಾ ಇದಾವೆ. ಎಲ್ಲ ಫೈನಾನ್ಸ್ ಮಾಡಿರೋದು? ಎಲ್ಲ ಫೈನಾನ್ಸ್ ಅಂದ್ರೆ 45 ಲೋನ್ ಆಗಿದೆ ನಿಮ್ದು. 8 ಲಕ್ಷ ರೂಪಾಯಿ ಕೈಲಿ ಹಚ್ಚಿದ್ವಿ. ಅಂದ್ರೆ ಬಾಡಿ ಕ್ಯಾಬಿನ್ಗೆ, ಇನ್ಶೂರೆನ್ಸ್ಗೆ, ಆದ್ಮೇಲೆ ಆಲ್ ಇಂಡಿಯಾ ಪರ್ಮಿಟ್ಗೆ, ಮತ್ತೆ ಹಂಗೆ ಹಗ್ಗ ತಾರ್ಪಲು ಎಲ್ಲ ಇರುತ್ತಲ್ಲ, ಕೈಲಿ 8 ಲಕ್ಷ ರೂಪಾಯಿ ಕೈಲಿ ಹಚ್ಚಿದ್ವಿ. ಇದು ಟಾಟಾ ಗಾಡಿನ ಏನಕ್ಕೆ ಮಾಡಿರೋದು ನೀವು? ನಮ್ದು ಟಾಟಾ ಗಾಡಿ ಯಾಕಂದ್ರೆ ನಮ್ ಗೋವಾ ರೂಟ್ ಘಾಟ್ ಸೆಕ್ಷನ್, ಅಲ್ಲಿ ಟಾಟಾ ಗಾಡಿನೇ ನಡೆಯೋದು. ಲೈಲ್ಯಾಂಡ್ ಟಾಪ್ ಅಂಡ್ ಟಾಪ್ ರೋಡ್ ಇರಬೇಕು. ಲೈಲ್ಯಾಂಡ್ ನಂಬರ್ 1 ಗಾಡಿ, ಸರಿ ಇಲ್ಲ ಅಂತಲ್ಲ, ಲೈಲ್ಯಾಂಡ್ ನಂಬರ್ 1. ಆದ್ರೆ ಗಾಡಿ ಸೆಕ್ಷನ್ಗೆಲ್ಲ ನಡೆಯಲ್ಲ, ಗಾಡಿ ಸ್ಮೂತ್ ಅದು. ಇದು ಹಾರ್ಡ್. ಇದು ಟಾಟಾ. ಮತ್ತೆ ಭಾರತ್ ಬೆಂಜ್ ಮಾಡ್ಬೋದಿತ್ತಲ್ಲ? ಭಾರತ್ ಬೆಂಜು ಅದು ಎಲ್ಲ ನಮ್ಗೆ ಲೈಕ್ ಇಲ್ಲ, ನಮ್ಗೆ ಟಾಟಾನೇ ಲೈಕ್. ಟಾಟಾ ಗಾಡಿ ಲೈಕ್, ಗಾಡಿ ಸೆಕ್ಷನ್ಗೆ ಎಲ್ಲ ಒಳ್ಳೇದಿದೆ, ರಫ್ ಅಂಡ್ ಟಫ್ ಯೂಸ್ ಟಾಟಾ. ಲೈಲ್ಯಾಂಡ್ ಏನಿದೆ ತುಂಬಾ ಚೆನ್ನಾಗಿದೆ ಗಾಡಿ, ಆದ್ರೆ ಇಲ್ಲಿ ಗೋವಾ ಘಾಟ್ ಸೆಕ್ಷನ್ ನಡೆಯಲ್ಲ. ಆದ್ರೆ ಎವರೇಜ್ ಚೆನ್ನಾಗಿ ಬರುತ್ತೆ. ಎವರೇಜ್ ಎರಡು ಸೇಮ್ ಇದೆ, ಟಾಟಾ ಲೈಲ್ಯಾಂಡ್ ಎರಡು ಸೇಮ್ ಇದೆ. ಎಷ್ಟು ಬರುತ್ತೆ ಇದು? ಇದು 2.4 2.5 ಮಟ ಬರುತ್ತೆ. ಇದು ಅದು ಸೇಮ್, ಅದು ಇದು ಎರಡು ಸೇಮ್ ಬರುತ್ತೆ. ಎರಡು ಸೇಮ್ ಬರುತ್ತೆ. ಮೊದಲೆಲ್ಲ ವೇರಿಯೇಷನ್ ಆಗ್ತಿತ್ತಲ್ವಾ? ಮೊದಲಿತ್ತು. ಇವಾಗ BS6 ಅಲ್ಲಿ ಸೇಮ್ ಬರ್ತಾ ಇದೆ. BS6 ಸೇಮ್ ಬರ್ತಾ ಇದೆ. ಏನ್ ಪ್ರಾಬ್ಲಮ್? ಎರಡು ಲೈಲ್ಯಾಂಡ್, ಟಾಟಾ ಎಲ್ಲ ಸೇಮ್. ಅಷ್ಟೇ ಬಾಳ ಅಂದ್ರೆ 1 ಪಾಯಿಂಟ್ ಕಡಿಮೆ ಹೆಚ್ಚಿಗೆ. ಅದು ಮತ್ತೆ ಡ್ರಾವರ್ ಡಿಫ್ರೆಂಟ್ ಮೇಲೆ, ಸ್ವಲ್ಪ ಡ್ರಾವರ್ ಚೆನ್ನಾಗಿ ಮೈಲೇಜ್ ತಗೊಂಡ್ರೆ 1 ಪಾಯಿಂಟ್ ಹೆಚ್ಚಿಗೆ ಬರುತ್ತೆ, ಒಂದೊಂದು ಡ್ರಾವರ್ ಕೈಲಿ 1 ಪಾಯಿಂಟ್ ಕಮ್ಮಿ ಬರುತ್ತೆ. ಗಾಡಿ ಡ್ರೈವಿಂಗ್ ಮೇಲೆ ಇರುತ್ತೆ, ಒಬ್ಬರು ಡ್ರೈವಿಂಗ್ ರಫ್ ಇರುತ್ತೆ, ಒಬ್ಬರು ಡ್ರೈವಿಂಗ್ ಸ್ಮೂತ್ ಇರುತ್ತೆ. ಡ್ರಾವರ್ ಮೇಲೆ ಡಿಫ್ರೆಂಟ್, 1 ಪಾಯಿಂಟ್ ಕಡಿಮೆ ಹೆಚ್ಚಿಗೆ ಬರುತ್ತೆ. ಯಾವ ಲೈನ್ ಅಲ್ಲಿ ಅಡ್ಡಾಡ್ತಿದ್ದಾರೆ? ನಾವು ಗೋವಾ, ಹೊಸಪೇಟೆ, ಮಂಗಳೂರು ಅಷ್ಟೇ. ಹೈದರಾಬಾದ್ ಅಷ್ಟೇ. ಆಲ್ ಇಂಡಿಯಾ ಏನು ಹೋಗಲ್ಲ? ಮತ್ತೆ ಬೇರೆಲ್ಲ ಹೇಳ್ತಾರಲ್ಲ, ಈ 16 ವೀಲಿಗೆ ಲೋಡ್ ಎಲ್ಲ ಸೆಟ್ ಆಗಲ್ಲ ಅಂತ. ಅಂದ್ರೆ ಹೊರಗಡೆ ಮಾರ್ಕೆಟ್ ಅಲ್ಲಿ ಕುಂತಿಲ್ಲ. 16 ಇಲ್ಲ, ಹೊರಗೆ ಕುಂತಿದ್ದು ಮಾರ್ಕೆಟ್ ಗೋವಾ, ಕೊಪ್ಪಳ, ಮಂಗಳೂರು. ಅಲ್ಲಿ ಹೋದ್ರೆಲ್ಲ 16 ವೀಲಿಗೆ ಲೋಡ್ ಬೇಗ ಸಿಗುತ್ತೆ. ಈಗ ಮಂಗಳೂರು ಹೋದ್ರೆ ಕೋಕು ಸಿಗುತ್ತೆ, ಅದು ಬೇಗ. ಯಾಕಂದ್ರೆ ಒಂದಲ್ಲ 100 ಗಾಡಿ ಲೋಡ್ ಆಗ್ತವೆ, 16 ಲೋಡ್ ಆಗ್ತವೆ. ಎಲ್ಲ ಗಾಡಿ ಪ್ರತಿಯೊಂದು ಗಾಡಿ ಲೋಡ್ ಆಗ್ತವೆ. ಗೋವಾ ಹೋದ್ರು ಪ್ರತಿಯೊಂದು ಗಾಡಿ ಲೋಡ್ ಆಗ್ತವೆ. ಗೋವಾದಲ್ಲಿ ಕೋಕ್ ಸಿಗುತ್ತೆ, ಈ ಕಡೆಯಿಂದ ಏನು ಗೋಲಿ ಹೋಗುತ್ತೆ, ಗೋವಾ ಇಂದ ಕೊಪ್ಪಳ, ಅದು 35 ಟನ್ ಹೋಗುತ್ತೆ. ಎಲ್ಲ 35 ಟನ್ ಇದೆ. ಅದು 16 ಮಾರ್ಕೆಟ್ ಇದೆ, ಕೊಪ್ಪಳಲ್ಲೂ ಮಾರ್ಕೆಟ್ ಇದೆ. ಈ ಬೇರೆ ಕಡೆ ಇವಾಗ ಗುಜರಾತ್, ಕೊಚ್ಚಿನು, ಅಹಮದಾಬಾದ್, ಈ ಕಡೆ ಎಲ್ಲೇ ಹೋದ್ರು ಅಲ್ಲೆಲ್ಲ 35 ಟನ್ ಮಾಲ್ ಸಿಗಲ್ಲ. ಲಾಸ್ಟ್ 30 ಟನ್ 14 ಅಷ್ಟೇ ಲಾಸ್ಟ್. 35 ಟನ್ ಬೇಕಂದ್ರೆ ವೇಟ್ ಮಾಡ್ಬೇಕು. 4 ದಿವಸನೂ ಆಗ್ಬೋದು, 2 ದಿವಸನೂ ಆಗ್ಬೋದು, 1 ವಾರನೂ ಆಗ್ಬೋದು, ಹಾಲ್ಟಿಂಗ್ ಆಗುತ್ತೆ. ಅಂದ್ರೆ ಇವಾಗ ಒಂದೊಂದು ಮಾರ್ಕೆಟ್ ಅಲ್ಲಿ ಒಂದೊಂದು ಗಾಡಿಗೆ ಲೋಡ್ ತುಂಬಾ ಇದೆ, ಒಂದೊಂದು ಮಾರ್ಕೆಟ್ ಅಲ್ಲಿ ಆ ಗಾಡಿಗೆ ಲೋಡಿಂಗ್ ಇಲ್ಲ. 12 ವೀಲಿಗೆ 14 ವೀಲಿಗೆ ಎಲ್ಲರೂ ಎಲ್ಲಿ ಹೋದ್ರು ಲೋಡ್ ಸಿಗುತ್ತೆ. ಕೇರಳ ಹೋಗಿ, ಮಹಾರಾಷ್ಟ್ರ ಹೋಗಿ, ಅಹಮದಾಬಾದ್ ಹೋಗಿ, ಗುಜರಾತ್ ಹೋಗಿ, ಎಲ್ಲಿ ಹೋದ್ರು 12, 14 ಅದಕ್ಕೆ ಏನಾದ್ರೂ ಮೆಟಲ್ ಸಿಗುತ್ತೆ. ಈ 35 ಟನ್ಗೆ ಸಿಗಲ್ಲ. 35 ಟನ್ ಮಾಲ್ ಸಿಗಲ್ಲ. ಇದು ಇಲ್ಲೇ ಗೋವಾ, ಮಂಗಳೂರು, ಹೊಸಪೇಟೆ, ಹೈದರಾಬಾದ್ ಲೋಕಲ್ ಅಲ್ಲೇ 35 ಟನ್ ಮಾಲ ಬೇಗ ಸಿಗುತ್ತೆ. ಮತ್ತೆ ಮಾರ್ಕೆಟ್ ಲೋಡಿಗೆ ಬರೋದಿಲ್ಲ ಅಂತ? ಮಾರ್ಕೆಟ್ ಲೋಡಿಗೆ ಆಗಲ್ಲ, ಈ ಗಾಡಿ ಆಗಲ್ಲ. ಬರೀ ಇದೇ ಕಲ್ಲು ಮಣ್ಣು ಇದು ಹೊಡೆದ್ರೆ ಬೆಟರ್. ರಾ ಮೆಟೀರಿಯಲ್ ಗೆ ಕಲ್ಲು ಮಣ್ಣು ಹೊಡೆದ್ರೆ, ಸ್ಪಂಜು, ಮೈನ್ಸ್
ಇದು ಯಾವ್ದಾದ್ರು ಇದಕ್ಕೆ ಲೋಡ್ ಸಿಗುತ್ತೆ. ಬೇರೆ ಹೋದ್ರಲ್ಲಿ ಕಷ್ಟ. ಪ್ರಾಫಿಟಿಗೆಲ್ಲ ಯಾವ್ದು ಬೆಸ್ಟ್, 16 ವೀಲ್ 14 ವೀಲ್? ಇಲ್ಲೇ ಈ ಲೈನ್ ಅಲ್ಲಿ ಇರ್ತೀನಿ ಅಂದ್ರೆ 16 ವೀಲೇ ಬೆಟರ್ ಪ್ರಾಫಿಟಿಗೆಲ್ಲ. ಇಲ್ಲಿ ಗೋವಾ, ಮಂಗಳೂರು, ಹೊಸಪೇಟೆ ಸುತ್ತಾಡ್ತೀನಿ ಅಂದ್ರೆ 16 ವೀಲೇ ಪ್ರಾಫಿಟ್. ನೀವು ಲೈನ್ ಮ್ಯಾಗ ಹೋಗ್ತೀನಿ ಅಂದ್ರೆ 14 ವೀಲ್ ಬೆಟರ್. 14 ವೀಲ್ ಬೆಟರ್. ಡ್ರೈವರ್ಸಿಗೆಲ್ಲ ಯಾವ್ದು ಬೆಸ್ಟ್ ಓಡಿಸ್ಲಿಕ್ಕೆಲ್ಲ? ಅದು ಡ್ರೈವರ್ ನಿಮ್ ಡಿಪೆಂಡ್ ಮೇಲೆ. ನೀವು ಓನರ್ ಗಾಡಿ ತಂದ ಮೇಲೆ ಒಂದ್ ಒಳ್ಳೆ ಡ್ರೈವರ್ ಸಿಕ್ಕಂದ್ರೆ ಏನಾದ್ರೂ ಮಾಡ್ಬೋದು. ಡ್ರೈವರ್ ಇಲ್ಲ ಅಂದ್ರೆ ಇಲ್ಲ. ಹಾಗೆ ಅದು ನಿಮ್ ಚಾಯ್ಸ್, ಓನರ್ಗಳ ಚಾಯ್ಸ್. ಒಬ್ಬರ ಕಡೆ ಡ್ರೈವರ್ ಇರ್ತಾರೆ, ಒಬ್ಬರ ಕಡೆ ಇರಲ್ಲ, ಹೇಳಕ್ ಆಗಲ್ಲ. ಅಂದ್ರೆ ಇದು ಬೇರೆ ಹೇಳ್ತಾರಲ್ಲ 16 ವೀಲಿಗೆ ಸ್ವಲ್ಪ ಕಂಪ್ಲೇಂಟ್ ಜಾಸ್ತಿ ಅಂತ. ಗಾಡಿ ಪಾರ್ಟು ಏನಿಲ್ಲ, ಸ್ವಲ್ಪ ಇದು ರನ್ನಿಂಗ್ ಹೆಚ್ಚಿಗೆ ಆಗುತ್ತಲ್ಲ, ಟೈರ್ ಬ್ಲಾಸ್ಟ್ ಆಗ್ತವೆ. ಆದ್ರೆ ಸ್ಟಾಪ್ ಮಾಡಿ ಹೋದ್ರೆ ಏನ್ ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಡೇ ಅಲ್ಲಿ ಸ್ಟಾಪ್ ಮಾಡ್ಕೊಂಡು ಟೈರ್ ಬಿಸಿ ಆದ್ರೆ ನಿಲ್ಲಿಸ್ಬೇಕು. ಹಂಗೆ ಡೈರೆಕ್ಟ್ ಹೊಡೆದ್ರೆ ಯಾವ ಟೈರ್ ಆದ್ರೂ ನಿಲ್ಲಲ್ಲ. ಇವಾಗ ಹೊಸಪೇಟೆ ಬಿಟ್ರೆ ಹಂಗೆ ಗೋವಾ ಬಂದ್ರೆ ಯಾವ ಟೈರ್ ಆದ್ರೂ ನಿಲ್ಲಲ್ಲ. ಈಗ ಹೊಸಪೇಟೆ ಬಿಟ್ರೆ ಒಂದು 40 ಕಿಲೋಮೀಟರ್ ಬಂದ್ರೆ ಒಂದು 15 to 20 ಮಿನಿಟ್ ವೇಟ್ ಮಾಡ್ಬೇಕು, ನಿಲ್ಬೇಕು ರೋಡಲ್ಲಿ. ಕೂಲ್ ಆಗ್ಬೇಕು, ರೋಡಲ್ಲಿ ನಿಲ್ಬೇಕು, ಟೈರ್ ಚೆಕ್ ಮಾಡ್ಬೇಕು. ಅದೇ ಡ್ರೈವರ್ದು ಇರೋದು. ಒಂದ್ಸಾರಿ ಟೈರ್ ಹಾಕ್ಸಿದ್ರೆ ಎಷ್ಟು ಮಂತ್ ಬರುತ್ತೆ? ನಮ್ಮ ರೂಟಿಗೆ ಮಾತ್ರ ಹೌಸಿಂಗು ಒಂದು 6 ಮಂತ್ ಬರ್ತವೆ. ಹಿಂದೆ ಡೆಮ್ಮಿ ಒಂದು 7 ಇಂದ 8 ಮಂತ್ ಬರ್ತವೆ. ಫ್ರಂಟ್ ಒಂದು 10 ಮಂತ್ ಬರುತ್ತೆ. 1 ಇಯರ್ ಲೆಕ್ಕ. 1 ಇಯರ್ ಲೆಕ್ಕ ಫ್ರಂಟ್. 14 ಜಾಸ್ತಿ ಬರುತ್ತೆ ಅಲ್ವಾ? ಅದು ಸೇಮ್. ಹಿಂದೆ ಅದು ಸೇಮ್. ಲೈನ್ ಮ್ಯಾಗ ಹೋದ್ರೆ ಸ್ವಲ್ಪ ಕಡಿಮೆ. ಇಲ್ಲಿ ಸ್ವಲ್ಪ ಗೋವಾ ಘಾಟ್ ಸೆಕ್ಷನ್ ಅಲ್ಲಿ ಸ್ವಲ್ಪ ಟೈರ್ ತುಂಬಾ ತಿಂತಾವೆ. ಇವಾಗ ಸ್ಟೇಟ್ ರೋಡ್ ಅಲ್ಲಿ ಟೈರ್ ಏನು ತಿನ್ನಲ್ಲ. ಇವಾಗ ಟರ್ನಿಂಗ್ ಘಾಟ್ ಸೆಕ್ಷನ್ ಅಲ್ಲಿ ಏನಾಗುತ್ತೆ, ಟೈರ್ ತಿಕ್ತಾವೆ, ಸ್ವಲ್ಪ ಟೈರ್ ತಿಂತಾವೆ, ಸ್ವಲ್ಪ ಮೈಲೇಜ್ ಕಮ್ಮಿ ಬರುತ್ತೆ. 16 ವೀಲಿಗೆ 16 ಅಲ್ಲಿ 14 ಅಲ್ಲಿ ಸ್ವಲ್ಪ ಘಾಟ್ ಸೆಕ್ಷನ್ ಅಲ್ಲಿ ಟೈರ್ ಮೈಲೇಜ್ ಬರಲ್ಲ. ಪ್ಲೇನ್ ರೋಡ್ ಅಲ್ಲಿ ಮೈಲೇಜ್ ಬರುತ್ತೆ. ಲಾಂಗ್ ಎಲ್ಲ ಓಡಿಸಿದ್ರೆ ಇವು ಘಾಟ್ ಸೆಕ್ಷನ್ ಅಲ್ಲಿ ಸ್ವಲ್ಪ ಟೈರ್ ತಿಕ್ತಾವಲ್ಲ, ಮೈಲೇಜ್ ಬರಲ್ಲ. 14 ಅಲ್ಲಿ 16 ಯಾವ್ದ್ರಲ್ಲಿ ಎಲ್ಲಾ ಗಾಡಿದ್ದು ಘಾಟ್ ಸೆಕ್ಷನ್ ಅಲ್ಲಿ ಬೇರೆ. ಘಾಟ್ ಸೆಕ್ಷನ್ ಅಲ್ಲಿ ಟೈರ್ ಮೈಲೇಜ್ ಬರಲ್ಲ, ಡೀಸೆಲ್ ಮೈಲೇಜ್ ಬರಲ್ಲ. ನೀವು ಪ್ಲೇನ್ ರೋಡ್ ಅಲ್ಲಿ ಹೋಗಿ ಡೀಸೆಲ್ ಮೈಲೇಜ್ ಬರುತ್ತೆ, ಟೈರ್ ಮೈಲೇಜ್ ಬರುತ್ತೆ, ಗಾಡಿನೂ ಮೇಂಟೆನೆನ್ಸ್ ಕಡಿಮೆ ಬರುತ್ತೆ. ಈ ಗೋವಾ ರೂಟ್ ಅಲ್ಲಿ ಗಾಡಿ ಮೇಂಟೆನೆನ್ಸ್ ಬರುತ್ತೆ, ಡೀಸೆಲ್ ಬರಲ್ಲ, ಟೈರು ಬರಲ್ಲ. ಆದ್ರೂ ಸುತ್ತ ಓಡಿಸ್ತೀವಿ. ಯಾಕಂದ್ರೆ ಇಲ್ಲೇ ಸುತ್ತಾಡಿ ಅಭ್ಯಾಸ ಆಗ್ಬಿಟ್ಟಿದೆ. ಇದನ್ನ ಬಿಟ್ಟು ಹೋಗಕ್ಕೆ ಮನಸ್ಸು ಬರಲ್ಲ. ಪ್ರಾಫಿಟ್ ಅಂದ್ರೆ ಗಾಡಿ EMI ಗೆ, ಟೈರ್ ಗಾಡಿ ಮೇಂಟೈನಿಗೆ. ಎಷ್ಟು ಬರುತ್ತೆ ಇದು EMI 1 lakh ಇದೆ ಮಂತ್ಲಿ. 1 lakh 44-45 ಅಷ್ಟು ಲೋನ್ ಮಾಡ್ಸಿದ್ವಿ. 5 ವರ್ಷ 59 EMI. 5 ವರ್ಷ 59 ಅಂದ್ರೆ 1 lakh ಬರುತ್ತೆ ಮಂತ್ಲಿ. 1 lakh ಕರೆಕ್ಟ್. 1 lakh ಚಿಲ್ಲರ್ ಬರುತ್ತೆ. 6,000 4,000 ಹೆಂಗ್ ಬರುತ್ತೆ ಅಂದ್ರೆ 59 EMI. 59 ಮಂತ್ ಕಟ್ಕೊಂಡು ಹೋಗ್ಬೋದು. ಒಂದ್ ಟ್ರಿಪ್ ಹೋಗಿದ್ರೆ ಎಷ್ಟು ಕಿಲೋಮೀಟರ್ ಓಡಿಸ್ತೀರಾ? ಹೊಸಪೇಟೆ ಗೋವಾ 760-80 ಹಿಂಗಾಗುತ್ತೆ ಕಿಲೋಮೀಟರ್ ಒಂದ್ ಸೈಡ್ ಅಪ್ ಅಂಡ್ ಡೌನ್ ಹೋಗಿ ಬರ್ಲಿಕ್ಕೆ. ಬಾಡಿಗೆ ಎಷ್ಟಾಗುತ್ತೆ? ಬಾಡಿಗೆ ಆ ಕಡೆಯಿಂದ ಒಂದು 38,000, ಈ ಕಡೆಯಿಂದ ಒಂದು 30,000. ಟೋಟಲ್ ಎಷ್ಟಾಗುತ್ತೆ? ಎಲ್ಲ ಖರ್ಚು ತೆಗೆದು ಉಳಿಬೇಕಂದ್ರೆ ಒಂದು 26-28 ಉಳಿತೆ. ಎಲ್ಲ ರೋಡ್ ಖರ್ಚು, ಡ್ರೈವರ್ ಪೇಮೆಂಟ್ ಎಲ್ಲ ತೆಗೆದು ಒಂದು 26-28,000 ಉಳಿತೆ ಪ್ರತಿ ಟ್ರಿಪ್ಗೆ. ಎಷ್ಟು ದಿನಕ್ಕೊಮ್ಮೆ ಟ್ರಿಪ್ ಆಗುತ್ತೆ? 4 days ಒಂದಾಗುತ್ತೆ. ಒಂದು ಮಂತಿಗೆ ಒಂದು 7 ಟ್ರಿಪ್ ಆಗುತ್ತೆ. 7 ಟ್ರಿಪ್ ಆಗುತ್ತಾ? 7 ಟ್ರಿಪ್ ಅಂದ್ರೆ ವೀಕ್ಲಿ 1 ಟ್ರಿಪ್ ಅಲ್ಲ ನಿಮ್ದು? ಇಲ್ಲ, ಒಂದ್ ಮಂತಿಗೆ 7 ಟ್ರಿಪ್ ಆಗುತ್ತೆ. ಅಂದ್ರೆ ನಿಲ್ಸದೇನೆ ಹೊಡಿತಾರೆ ನೀವು? ಈಗ ಏನಾರ ಕೆಲಸ ಇದ್ರೆ ಒಂದ್ ದಿವಸ ಸ್ಟಾಪ್ ಮಾಡ್ತೀವಿ ಅಂದ್ರೆ ಅಷ್ಟೇ. ಬೇರೆ ಗಾಡಿ ವೀಕ್ಲಿ 1 ಟ್ರಿಪ್ ಆ ತರ ಮಾಡಿದ್ರೆ ಗಾಡಿ ಮತ್ತೆ ಆಮೇಲೆ ಅವರು ಫೈನಾನ್ಸ್ ನವರಿಗೆ ಕೊಡ್ಬೇಕಾಗುತ್ತೆ. ಯಾವ ಫೈನಾನ್ಸ್ ಮಾಡಿದಾರ? ನಮ್ದು ಬ್ಯಾಂಕ್ ರೆಡ್ಡಿ ಬ್ಯಾಂಕ್ ಅಂತಾರೆ. ಅಂದ್ರೆ ಲೋಕಲ್ ಅಲ್ಲಿ? ಅಲ್ಲೇ ಲೋಕಲ್ ನಮ್ಮೂರಲ್ಲಿ. ಮಂತಿಗೆ ಎಷ್ಟು ಪ್ರಾಫಿಟ್ ಮಾಡ್ತೀರಾ? ಮಂತ್ಗೆ ಅಷ್ಟೇ ಒಂದು 180-2 lakh. 2 ಲಕ್ಷ. 180-2 lakh ಅಷ್ಟೇ. ಇವಾಗ ಸ್ವಂತ ಗಾಡಿ ಮಾಡೋರಿಗೆ ಏನಂತೀರಾ ಈ ತರದ್ದು 16 ವೀಲ್? ಸ್ವಂತ ಗಾಡಿ ಮಾಡೋರಿಗೆ ಅದೇ ಹೇಳ್ತೀನಲ್ಲ ನಾ, ಇವಾಗ ಲೋಡಿಂಗು ಒಂದು 15 days ಚೆನ್ನಾಗಿರುತ್ತೆ, 15 days ಲೋಡಿಂಗ್ ಇರಲ್ಲ. ಎಲ್ಲದಕ್ಕೂ ತಾಳ್ಮೆ ಇರಬೇಕು. ಕಂಟಿನ್ಯೂ ಇರಲ್ಲ, ಕಂಟಿನ್ಯೂ ಇದೇ ಪೊಸಿಷನ್ ಇರಲ್ಲ. ಒಂದು 15 days ಲೋಡಿಂಗ್ ಇತ್ತಂದ್ರೆ ತುಂಬಾ ಇರುತ್ತೆ, ಒಂದು 15 days ಇರಲ್ಲ. ಲೋಡಿಂಗ್ ಕಡಿಮೆ, ಗಾಡಿ ತುಂಬಾ ಇದಾವೆ. ಸೀಸನ್ ಇದೆ ಇದಕ್ಕೆ? ಇವಾಗ ಸೀಸನ್ ಇದೆ. ಇನ್ನು ನಾಳೆ ಮಳೆ ಚಾಲು ಆದ್ರೆ ಮತ್ತೆ ಸ್ವಲ್ಪ ಡೌನ್ ಆಗುತ್ತೆ. ಮಳೆಗಾಲದಲ್ಲಿ ಮತ್ತೆ ಡೌನ್ ಆಗುತ್ತೆ. ಮಳೆಗಾಲ ಮುಗಿದ್ಮೇಲೆ ಮತ್ತೆ ಸ್ಟಾರ್ಟ್ ಆಗುತ್ತೆ.
ಮಳೆಗಾಲದಲ್ಲಿ ಸಹ EMI ಕಟ್ಕೋಬಹುದಾ? EMI ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಒಂದೊಂದು ಮಂತ್ ಏನು ಇರಲ್ಲ, ಪ್ರಾಬ್ಲಮ್ ಆಗುತ್ತೆ. ಪ್ರಾಬ್ಲಮ್ ಆಗುತ್ತೆ ಅವಾಗ. ಸ್ವಂತ ಗಾಡಿ ಮಾಡೋರಿಗೆ ಏನಂತೀರಾ? ಇದರಲ್ಲಿ ಏನು ಲಾಭ ಇಲ್ಲ ಅಷ್ಟು. ಟ್ರಕ್ ಅಲ್ಲಿ ಏನು ಲಾಭ ಇಲ್ಲ ಅಷ್ಟು. ಸುಮ್ನೆ ಇದು ಮಾಡೋದು ವೇಸ್ಟ್. ಆದ್ರೂ ಸಹ ಮಾಡಿದೀವಿ ಹಂಗೆ. ಅದು ಇವಾಗ ಒಂದೆಗ್ಲಿಂದ ಮಾಡ್ಕೊಂಡ್ ಬಂದಿದೀವಿ, ಏನ್ ಮಾಡಕ್ ಬರಲ್ಲ, ಮಾಡಿದೀವಿ. ಹೊಸೊಬ್ರು ಮಾಡೋದು ಸರಿ ಇಲ್ಲ, ವೇಸ್ಟ್ ಇದು. ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಇದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಇವಾಗ ನಾವು ಹಳಬ್ರು ಮಾಡ್ಕೊಂಡ್ ಬಂದಿದೀವಿ, ಮಾಡಿದೀವಿ. ಅದೇ ಹೊಸಬ್ರು ಇವಾಗ ಬಂದು ಮಾಡಿ ಏನೋ ಗೊತ್ತಿರಲ್ಲ ಪಾಪ, ಒಂದು ಡ್ರಾವರು ಸಿಗ್ತಿರಲ್ಲ, ಒಂದು ಲೋಡಿಂಗು ಸಿಗ್ತಿರಲ್ಲ, ಏನು ಗೊತ್ತಿಲ್ಲ ಅವ್ರದವ್ರಿಗೆ ಕಷ್ಟ, ತುಂಬಾ ಕಷ್ಟ. ನಡೆಸ್ಕೊಂಡು ಹೋಗೋದು ತುಂಬಾ ಕಷ್ಟ. ಗೊತ್ತಿರೋರಾದ್ರೆ ಏನೋ ಮಾಡ್ತಾರೆ ಪಾಪ, ಎಲ್ಲೋ ಲೋಡ್ ಹೋಗ್ತಾರೆ, ಎಲ್ಲೋ ಲೋಡಿಂಗ್ ಮಾಡಿಸ್ತಾರೆ, ಯಾರೋ ಒಬ್ಬ ಚೆನ್ನಾಗಿರೋ ಡ್ರೈವರ್ ಸಿಕ್ಕಿರ್ತಾನೆ, ಏನೋ ಸುತ್ತಾಡ್ತಿರ್ತಾನೆ, ಒಂದು ನಡೆಯುತ್ತೆ. ಈಗ ಹಂಗೆ ಹೊಸಬ್ರು ಮಾಡಿದ್ರು ಅಂತೇಳಿ ಡ್ರೈವರ್ ಸಿಗ್ತಿರಲ್ಲ, ಲೋಡಿಂಗ್ ಸಿಗ್ತಿರಲ್ಲ, ತುಂಬಾ ಕಷ್ಟ. ಆ ತರ ಆಗಿದೆ ಇವಾಗ ಈ ಟೈಮಲ್ಲಿ ಆಗಿದೆ. ಈ ಬಿಸ್ನೆಸ್ ಅಲ್ಲಿ ಓನರ್ಗಳಿಗೆ ಆಗಿದೆ ಅನುಭವ. ಇವಾಗ ಹೊಸದಾಗಿ ಬಿಸ್ನೆಸ್ ಮಾಡ್ಲೇಬೇಕಂತ ಬರ್ತಾರಲ್ಲ, ಅವ್ರು ಯಾವ ರೀತಿಯಲ್ಲಿ ಬರ್ಬೇಕು ಇದಕ್ಕೆ? ಟ್ರಕ್ ಬಿಸ್ನೆಸ್ ಇದಕ್ಕೆ ಹೊಸದಾಗಿದ್ದ ಬರೋರು ಬರಲೇಬಾರ್ದು. ಏನು ಲಾಭ ಇಲ್ಲ ಪಾಪ. ಹೊಸದಾಗಿದ್ದ ಫಸ್ಟ್ ಟೈಮ್ ಬರ್ತಾ ಇದ್ರಲ್ಲ, ಬರಲೇಬಾರ್ದು. ಇದು ಬಿಟ್ಟು ಬೇರೆ ಬಿಸ್ನೆಸ್ ಯಾರು ಏನಾರ ಮಾಡ್ಲಿ ಪರವಾಗಿಲ್ಲ. 2014-12ರಲ್ಲಿ ತುಂಬಾ ಲೋಡಿಂಗ್ ಇತ್ತು, ರೇಟು ತುಂಬಾ ಇತ್ತು. ಡೀಸೆಲ್ ರೇಟು ಕಡಿಮೆ, ಯಾವ ಟೋಲು ಇದ್ದಿದ್ದಿಲ್ಲ, ಏನು ಖರ್ಚು ಇದ್ದಿದ್ದಿಲ್ಲ. ಇವಾಗ ಟೋಲ್ ಇದೆ, ಡೀಸೆಲ್ ರೇಟ್ ಹೆಚ್ಚಿಗೆ ಇದೆ, ಅದೇ ರೇಟು ಮತ್ತೆ ಡೌನು. 1400 ರೂಪಾಯಿ ಇದ್ದಿದ್ದು ಇವಾಗ 1100 ಆಗಿದೆ. ಅವಾಗ ಡೀಸೆಲ್ ರೇಟು 38 to 40 rupees ಡೀಸೆಲ್ ರೇಟು, ಎಲ್ಲ ಖರ್ಚಲ್ಲಿ ಹೋಗ್ತಾ ಇದೆ. ಇವಾಗ 91-92 ರೂಪಾಯಿ ಡೀಸೆಲ್ ಇದೆ. 91-92 ಡೀಸೆಲ್ ರೇಟ್ ಇದೆ. ಏನ್ ಲಾಭ ಹೇಳಿ? ಏನು ಹೊಳೆಯಲ್ಲ. ಸುಮ್ನೆ ಮಾಡಿದಾರ, ಫಸ್ಟ್ ಇಂದ ಮಾಡ್ಕೊಂಡು ಬಂದಿದ್ದಾರೆ ಅಂತೇಳಿ ಮಾಡಿದ್ದಾರೆ. ಮತ್ತೆ ಗಾಡಿ ರೇಟ್ ವರ್ಷಕ್ಕೆ ಜಾಸ್ತಿ ಆಗುತ್ತೆ. ಎಲ್ಲ ಟೈರ್ ರೇಟು ಜಂಪ್ ಆಗುತ್ತೆ, ಇನ್ಶೂರೆನ್ಸ್ ರೇಟು ಜಂಪ್ ಆಗುತ್ತೆ, ರೋಡ್ ಟ್ಯಾಕ್ಸು ಜಂಪ್ ಆಗುತ್ತೆ, ಎಲ್ಲ ಜಂಪ್ ಆಗಿದೆ. ಇನ್ಶೂರೆನ್ಸ್ ಎಲ್ಲ ಎಷ್ಟು ಕಟ್ತೀರಾ ಇದಕ್ಕೆ? ವರ್ಷಕ್ಕೆ 90-95,000 ಇನ್ಶೂರೆನ್ಸ್. 16 ವೀಲಿಗೆ 90-95,000. ಇದೇ 14 ವೀಲಿಗೆ ಆದ್ರೆ ಅದಕ್ಕೆ ಸ್ವಲ್ಪ ಕಡಿಮೆ ಆಗುತ್ತೆ, ಒಂದು 60-70 ಮಟ ಆಗುತ್ತೆ. 70 ಮಟ ಆಗುತ್ತೆ. ಅಂದ್ರೆ 20,000 ವೇರಿಯೇಷನ್ ಆಗುತ್ತೆ ಅದಕ್ಕೆ. ಏನಕ್ಕೆ? ಇದು ವೀಲ್ ಹೆಚ್ಚಿಗೆ ಇದೆಯಲ್ಲ, ಅಂದ್ರೆ 5 ಟನ್ ಪಾಸಿಂಗ್ ಜಾಸ್ತಿ, 5 ಟನ್ ಪಾಸಿಂಗ್ ಹೆಚ್ಚಿಗೆ, ವೀಲ್ ಹೆಚ್ಚಿಗೆ ಇದೆಯಲ್ಲ, ಇದು ರೇಟು ಹೆಚ್ಚಿಗೆ ಇದೆಯಲ್ಲ. ಹಂಗಾಗಿ ಇನ್ಶೂರೆನ್ಸ್ ಸ್ವಲ್ಪ ಐಡಿ ವ್ಯಾಲ್ಯೂಯೇಷನ್ ಹೆಚ್ಚಿಗೆ ಮಾಡ್ಬೇಕಾಗುತ್ತೆ, ಅದು ಕಡಿಮೆ ಇರುತ್ತೆ. ವರ್ಷ ಸ್ವಲ್ಪ ಕಡಿಮೆ ಹಾಕೊಂಡ್ಬಾರ, ವ್ಯಾಲ್ಯೂಯೇಷನ್ ಕಡಿಮೆ ಹಾಕೊಂತ ಬರ್ತಲ್ಲ, ಹಾಗೆ ಇನ್ಶೂರೆನ್ಸ್ ಅಮೌಂಟ್ ಕಡಿಮೆ ಆಗುತ್ತೆ. ಪ್ರೀಮಿಯಮ್ ನಾವು ಕಡಿಮೆ ಕಟ್ಟೋಂಗು ಬರುತ್ತೆ. ಇವಾಗ ಎಷ್ಟು ಬರುತ್ತೆ ಟ್ಯಾಕ್ಸ್? ಇದ್ರದ್ದು 13,600 ರೂಪಾಯಿ ಇದೆ. 13,000 3 ಮಂತಿಗೆ 1 ಕ್ವಾರ್ಟರ್ 13,600 ರೂಪಾಯಿ ಅಷ್ಟೇ, ಮತ್ತೇನೇನಿಲ್ಲ. ಮತ್ತೇನಿಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೆಲ್ಕಮ್.